ಶಿಕೆ ಕೊಡೋಣ. ಇರೋ 4 ಕೂದಲು ಹೋಗ್ಬಿಡುತ್ತೆ ಮಮ್ಮಿ, ಪ್ಲೀಸ್ ಯಾಕೆ ಮಮ್ಮಿ ನನಗೆ ಹಿಂಗೆ ಹೇಳ್ತೀಯಾ ಅಂತ ನಾನು ಹೇಳ್ತಾ. ಎಷ್ಟೊಂದು ಜನ ಇಷ್ಟಪಟ್ಟಿದ್ರೆ ಬ್ಯಾಗು ಈ ಥರ ಇಷ್ಟ ಮಾಡೋದು ಮುಗೀತಂದ್ರೆ ಮುಗೀತು ಫೈನಲಿ ಜಾ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಇವತ್ತು ಫುಲ್ ಖಾಲಿಯಾಗಿದೆ, ನಾನು ಒಬ್ಬಳೇ ಇದ್ದೀನಿ ಅಂತ ಅನ್ಕೊತಿದ್ದೀರಾ? ಎಸ್ ಗೈಸ್, ಇವತ್ತು ಫುಲ್ ಡೇ ಒಬ್ಬಳೇ. ಸೊ ಖುಷಿ ಬರೋದು 6:30 ಆಗುತ್ತೆ. ಸೊ ಏನಕ್ಕಪ್ಪ ಅಂತಂದರೆ ಖುಷಿ ಆ್ಯಕ್ಚುಲಿ ಇವತ್ತು ಟೀಮ್ ಲಂಚಿಗೆ ಹೋಗಿದ್ದಾರೆ. ಸೊ ಹಂಗಾಗಿ ಇವತ್ತು ನನಗೆ ಡಿಪಾರ್ಟ್ಮೆಂಟ್ ಕೂಡ ಇಲ್ಲ, ರಜಾ. ಕೇಳಿದ್ರು ಹೋಗ್ಲಾ ಇರಲಾ ಅಂತ. ಸೊ ನಾನು ಹೋಗಿ ಬರಲಿ ಅಂತ, ಸೊ ಹೋಗ್ಬಾ ಅಂತ ಹೇಳಿದೆ. ಯಾಕೆಂದರೆ ನಾನು ಆವಾಗ ಹೊರಗಡೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ. ಬಟ್ ಆದರೆ ಖುಷಿದು ವರ್ಕ್ ಫ್ರಮ್ ಹೋಮ್. ಸೊ ಹಂಗಾಗಿ ಅವರಿಗೆ ಟೈಮ್ ಫುಲ್ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡೋದು, ಈವ್ನಿಂಗ್ ಮಾತ್ರ ವಾಕ್ ಹೋಗ್ತೀವಿ. ಸೊ ಹಂಗಾಗಿ ಖುಷಿನೂ ಹೋಗಿ ಬರಲಿ, ನನ್ನ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋಕ್ಕಿಂತ ಅವ್ರ ಕೊಲೀಗ್ಸ್ ಜೊತೆ, ಸೊ ಫ್ರೆಂಡ್ಸ್ ಜೊತೆನೂ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಅವರು ಸರಿ ಆಯಿತು ಅಂತ ಅಂದೆ. ಸೊ ಹಂಗಾಗಿ ಈಗ ಆ್ಯಕ್ಚುಲಿ ಟೈಮ್ ಬಂದು 12 o'clock ಆಯಿತು. ನಾನು ಆಲ್ರೆಡಿ ಪೂಜೆ, ಸ್ನಾನ ಎಲ್ಲ, ಮನೆ ಫುಲ್ ಕ್ಲೀನಿಂಗ್ ಎಲ್ಲ ಮುಗೀತು. ಲಂಚಿಗೆ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡೆ. ಅದು ನಮ್ಮ ಮ್ಯಾಮ್ ಒಬ್ಬರು ಅಂದರೆ ಮೀನ್ಸ್ ನಮ್ಮ ಕೊಲೀಗ್, ಇವಾಗ ನಮ್ಮ ಕೊಲೀಗ್ ಬರ್ತಾ ಇದ್ದಾರೆ. 2 days ಬ್ಯಾಕು ಅವರು ಬರ್ಡೇ ಇತ್ತು. ಬಟ್ ನನಗೆ ಅವರು ಸಿಕ್ಕಿಲ್ಲ, ಅವ್ರದ್ದು ಇನ್ವಿಟೇಷನ್ ಡ್ಯೂಟಿ ಅದೆಲ್ಲ ಇತ್ತು. ಬಟ್ ನನಗೆ ನಂದು ಸ್ವಲ್ಪ ನಾನು ಆ್ಯಕ್ಚುಲಿ ಮರ್ತಿದ್ದೆ, ಯಾವುದೋ ಟೆನ್ಷನಲ್ಲಿ ನಾನು ಮರ್ತೇ ಬಿಟ್ಟಿದ್ದೀನಿ. ಆಮೇಲೆ ನಾನು ನಿನ್ನೆ ವಿಶ್ ಮಾಡ್ತಾಯಿದ್ದೀನಿ. ಮೊನ್ನೆ ಬರ್ಡೇ ಅವ್ರದ್ದಿರೋದು, ಮೊನ್ನೆ ನನಗೆ ಸಿಕ್ಕಿದ್ರು. ಬಟ್ ಆದರೆ ನಾನು ಆ ಬರ್ಡೇನ ಮರ್ತಿದ್ದೀನಿ ಏನೋ ಬ್ಯುಸಿನಲ್ಲಿ. ಸೊ ನೆಕ್ಸ್ಟ್ ಡೇ ನಾನು ಇವತ್ತೇನೋ ಬರ್ಡೇ, ಅವ್ರು ಸಿಕ್ಕಿದ್ದು ನಿನ್ನೆ ನನಗೆ ಅವ್ರು ಹೇಳಿದ್ದು ಅಂತ ಅಂದ್ಕೊಂಡು ನಿನ್ನೆ ವಿಶ್ ಮಾಡ್ತಾಯಿದ್ದೀನಿ. ಏನಂದಲೇ ನೆನ್ನೆನೇ ಮುಗೀತು ಹೋಗು ಅಂತ ಅಂದರು. ಥೋ, ನನಗೂ ಒಂಥರ ಫೀಲ್ ಆಯಿತು. ಅಯ್ಯೋ ವಿಶ್ ಮಾಡಲಿಲ್ವಲ್ಲ, ಅವ್ರು ನೆನ್ಪು ಮಾಡಿದ್ರು ನಾನು ವಿಶ್ ಮಾಡಲಿಲ್ವಲ್ವ, ಅದು ಮರ್ತ್ಬಿಟ್ನಲ್ಲ ಅಂತ ನನಗೊಂಥರ ಫೀಲ್ ಆಯಿತು. ಸಾರಿ. ಸೊ ಈಗ ನಾನು ಯಾವುದೇ ಗಿಫ್ಟ್ನ ನಾನು ಮುಂಚೆನೇ ತೋರಿಸ್ತಿರ್ಲಿಲ್ಲ. ಪ್ರಜ್ಞಾ ಅಷ್ಟವ್ರಿಗೆಲ್ಲ ಕೊಟ್ಟಿದ್ದು. ಬಟ್ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಜಿಂಜರ್ ಬ್ರ್ಯಾಂಡು ಒಂದು ವ್ಯಾಲೆಟ್ ತೊಗೊಂಡೆ. ಸೊ ಅವ್ರಿಗೆ ಕೊಡೋಣ ಅಂತ. ನನಗೆ ಇದೊಂಥರ ಕ್ಯೂಟ್ ಇಷ್ಟ ಆಯಿತು. ನಂಗೆ ಆ್ಯಕ್ಚುಲಿ ಬ್ರ್ಯಾಂಡ್ ಇಷ್ಟ. ಬಟ್ ನಾನು ಮುಂಚೆ ಏನದು ವೆಜ್ಜಸ್ ಎಲ್ಲ ತೊಗೋತಾ ಇದ್ದೆ ಈ ಬ್ರ್ಯಾಂಡಲ್ಲಿ. ಚೆನ್ನಾಗೆ ಇದು ಬರುತ್ತೆ, ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ. ನನಗೆ ಆ್ಯಕ್ಚುಲಿ ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿದ್ರು, ವ್ಯಾಲೆಟ್ಸು, ಬ್ಯಾಗ್ಸ್, ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಯಾವುದು ಚೆನ್ನಾಗಿರುತ್ತೆ ಬ್ರ್ಯಾಂಡು, ಮತ್ತು ಶಾಪ್ ಮಾಡ್ಬೋದು, ಆನ್ಲೈನ್ ಶಾಪ್ ಒಳ್ಳೆಯದಾ ಏನು ಔಟ್ಸೈಡ್ ಒಳ್ಳೆಯದಾ ಅಂತ. ಔಟ್ಸೈಡ್ ಆನ್ಲೈನ್ ಎರಡೂ ಓಕೆ, ಚೆನ್ನಾಗೇ ಇರುತ್ತೆ. ಬಟ್ ಆದರೆ ಆರಾಮಾಗಿ ಕೂತ್ಕೊಂಡು ಅದೇ ಹಿಂಗೆ ಬ್ಯುಸಿ ಇದ್ದಾಗ ಶಾಪಿಂಗ್ ಹೋಗೋದು ಸಖತ್ ಸುಸ್ತು. ಆಮೇಲೆ ಈ ಬೆಂಗಳೂರಿನಲ್ಲಿ ಹೋಗಬೇಕು ಅಂದರೆ ಡೈಲಿ ಹೊರ್ಗಡೆ ಸುತ್ತಿ ಹೊರಗಡೆ ಹೋಗಬೇಕು ಅಂದರೆ ಬೋರ್ ಆಗುತ್ತೆ. ಅದೇ 3 days ರಜಾ ಇತ್ತು, ಈ ಥರ ಎಲ್ಲ ಇತ್ತು ಅಂದರೆ ಹೋಗ್ಬೋದು. ಬಟ್ ಆನ್ಲೈನಲ್ಲಿ ಕಲೆಕ್ಷನ್ಸ್ ಜೊತೆಗೆ ಆಫರ್ಸು ಇರುತ್ತೆ. ಬಟ್ ಕ್ವಾಲಿಟಿ ನಮಗೆ ಮುಂಚೆನೇ ಬ್ರ್ಯಾಂಡ್ ಮುಂಚೆನೇ ಗೊತ್ತಿರಬೇಕು ನಮಗೆ ಯಾವ ಬ್ರ್ಯಾಂಡ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸುಮ್ಮನೆ ಅನ್ನೆಸರಿ ನಾವು ಆನ್ಲೈನಲ್ಲಿ ತೊಗೋತೀವಿ ಅನ್ನೋಕ್ಕಿಂತ ಕರೆಕ್ಟ್ ಬ್ರ್ಯಾಂಡ್ನ ಚೂಸ್ ಮಾಡಿ ಆನ್ಲೈನಲ್ಲಿ ಶಾಪ್ ಮಾಡೋದು ಸಖತ್ ಒಳ್ಳೆಯದು. ಸಮ್ಟೈಮ್ಸ್ ಆಫರ್ಸ್ ಕೂಡ ಸಿಗ್ತಾ ಇರುತ್ತೆ. ಬಟ್ ಬ್ರ್ಯಾಂಡ್ ಇಲ್ಲ, ಏನೋ ಹಿಂಗೆ ತೊಗೊಂಡು ಹಿಂಗೆ ಬಿಸಾಕ್ತೀನಿ ಬಿಡು, ಒಂದ್ಸರಿ ಯೂಸ್ ಮಾಡಿ ಬಿಸಾಕ್ತೀನಿ ಅಂತ ಅಂದರೆ ನಿಮ್ಮ ಇಷ್ಟ ಆದರೂ ಚೂಸ್ ಮಾಡಿ ತೊಗೋಬೋದು. ಬಟ್ ನಾನು ಪರ್ಟಿಕ್ಯುಲರಾಗಿ ಆ ಥರ ಮಾಡಲ್ಲ. ನಾನೊಂದು ವ್ಯಾಲೆಟ್ ತೊಗೊಂಡೆ ಅಂದರೆ ನಾನೊಂದು 10 ವರ್ಷ ಆದರೂ ನಾನು ಅದನ್ನು ಯೂಸ್ ಮಾಡ್ತೀನಿ. ಯಾಕೆಂದ್ರೆ ನಂಗೆ ಅದಷ್ಟು ಇಷ್ಟಪಟ್ಟು ತೊಗೊಂಡಿರ್ತೀನಿ. ಆಮೇಲೆ ನಾನು ಜಾಸ್ತಿ ವ್ಯಾಲೆಟ್ಸ್ನ ನಾನು ತೊಗೊಂಡ್ರು ಅದು ತುಂಬ ನಾನು ಇಟ್ಕೊಂಡಿರ್ತೀನಿ, ತೆಗೆದೆಲ್ಲ ಹಿಂಗೆಲ್ಲ ಹಾಕಲ್ಲ. ಓಕೆನಾ? ಸೊ ನಾನು ಯಾಕೆ ಇದು ನೆನಪಾಯಿತು ಅಂತ ಅಂದರೆ ತಡೀರಿ ತೋರಿಸ್ತೀನಿ ನಿಮಗೆ. ಹಾಂ, ಇದು ಒಂದು ಇದು ಬ್ರ್ಯಾಂಡ್ ಅಲ್ಲ ಆಯಿತಾ, ಇದು ನಾರ್ಮಲ್ಲು. ಇದು ನಾನು ತೊಗೊಂಡು 6 years ಆಯಿತು. ಸೊ ಇದೇನು ಬ್ರ್ಯಾಂಡ್ ಅಲ್ಲ. ಬಟ್ ನಾನು ಜಾಸ್ತಿ ವ್ಯಾಲೆಟ್ ಚೂಸ್ ಈ ಥರ ಅಂದರೆ ಕಲರ್ಸ್ ಚೆನ್ನಾಗಿರಬೇಕು,
ಆ ಥರ ನಂಗೆ ಈ ಥರ ಕಲರ್ ಇಷ್ಟ ಆಗುತ್ತೆ, ಇಲ್ಲ ಆನಿಯನ್ ಕಲರ್, ಇಲ್ಲ ಬ್ಲ್ಯಾಕ್, ಆಮೇಲೆ ಈ ಥರ ಎಲ್ಲ ಚೆನ್ನಾಗಿ ಕಾಣುತ್ತೆ. ಬಟ್ ಇದು ನಾನು ತೊಗೊಂಡಿದ್ದು ಜಿಂಜರು. ಇದು ಒಂದು ಆಲ್ಡೋ. ಇದು ಲೈಫ್ ಟೈಮ್ ಅಂದರೆ ಇರುತ್ತೆ, ನಾನು ನೀಟಾಗಿ ನೋಡ್ಕೋತೀನಿ. ಬ್ಯಾಗ್ಸ್ ಎಲ್ಲ ನಾನು ನೆಕ್ಸ್ಟ್ ಸರ್ತಿ ಯಾವಾಗಲೂ ಬ್ಯಾಗ್ಸ್ ಮತ್ತು ವ್ಯಾಲೆಟ್ಸ್ ಎಲ್ಲ ಕಲೆಕ್ಷನ್ಸ್ ತೋರಿಸ್ತೀನಿ, ಓಕೆನಾ. ಆಮೇಲೆ ಎಷ್ಟೊಂದು ಜನ ನನಗೆ ಈ ಬ್ಯಾಗ್ ಒಂದು ಎಷ್ಟು ಜನ ಇಷ್ಟಪಟ್ಟಿದ್ರು ಅಂದರೆ, ಈ ಬ್ಯಾಗ್ ಎಷ್ಟೊಂದು ಜನ ಇಷ್ಟಪಟ್ಟಿದ್ರು. ಈ ಬ್ಯಾಗು ಈ ಥರ ಇದೆ. ಬಟ್ ಇದೇನಪ್ಪ ಅಂತ ಅಂದರೆ ಇದ್ರೊಳಗೆ ಲ್ಯಾಪ್ಟಾಪ್ ಇಡಿಸುತ್ತೆ. ಇದರೊಳಗೆ ಲ್ಯಾಪ್ಟಾಪ್ ಆರಾಮಾಗಿ ಇಡಿಸುತ್ತೆ. ಬಟ್ ನೋಡಿದ್ರೆ ಇಷ್ಟು ಚಿಕ್ಕದಲ್ಲ ಅಂತ ಅನಿಸುತ್ತೆ. ಬಟ್ ನಂದು ಇವಾಗ ಡೈಲಿ ನಾನು ಡಿಪಾರ್ಟ್ಮೆಂಟ್ಗೆ ತೊಗೊಂಡೋಗ್ತಾ ಇರೋದು ಇದೇ ಒಂದು ಹ್ಯಾಂಡ್ ಬ್ಯಾಗ್. ಈ ಥರ ಇದೆ ಗಿಫ್ಟ್ ರ್ಯಾಪು. ಇವಾಗ ಲಾಸ್ಟ್ ಟೈಮು ನೌಶ ಮಾಡಿಕೊಟ್ಟಿದ್ದೆ ನನ್ನ ತಮ್ಮ. ಬಟ್ ಈ ಸತಿ ನಾನು ಮಾಡಬೇಕು, ನೋಡ್ತೀನಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಮಾಡಬೇಕು. ಬಟ್ ಈಗ ಒಂದು ಸ್ವಲ್ಪ ಲಂಚಿಗೆ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಗೈಸ್, ಇವತ್ತು ನಾನು ವೆಜ್ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ. ಇಲ್ಲಿ ಲೋಬಾನ ಹಾಕಿದ್ದೆ, ರೂಮ್ ಫುಲ್ಲು ಅದೇ ನೋಡಿಲಿ, ರೂಮ್ ಫುಲ್ಲು ಅದೇ ಇದು. ನನಗೆ ಏನು ಫ್ರಾಗ್ರೆನ್ಸ್, ಏರ್ ಫ್ರೆಶ್ನರು ಇದೆಲ್ಲ ಹಾಕೋಕ್ಕಿಂತ ನಾನು ಪೂಜೆ ಮಾಡಿದ ತಕ್ಷಣ ಇದು ಎಲ್ಲ ರೂಮ್ಗೂ ಇಟ್ಕೊಂಬರ್ತೀನಿ. ಅವಾಗೇನೋ ಒಂಥರ ಫಸ್ಟ್ ಇಡೋದು ನಮ್ಮ ರೂಮ್ಗೆ, ಸೆಕೆಂಡ್ ಇಡೋದು ಇಲ್ಲಿ ಕಿಚನ್. ಯಾಕೆ ಅಂದರೆ ನನಗೆ ಈ ಒಂದು 2 ಪ್ಲೇಸ್ ಸಖತ್ ಇಷ್ಟ. ಆಮೇಲೆ ಏನೇ ಸಣ್ಣ ಸಣ್ಣ ಹುಳಗಳಿದ್ರೂ ಅದು ಇರಲ್ಲ, ಅದು ಒಂದು ಮೇನ್ ರೀಸನ್. ಇವಾಗೇನು ಎಲ್ಲ ಕ್ಲೀನ್ ಮಾಡಿದೆ. ದಿಸ್ ಇಸ್ ಅವರ್ ಕಿಚನ್. ನನ್ನ ಫೇವ್ರೆಟ್ ಇದು ಒಂದು ಪ್ಲೇಸ್ ಕಿಚನ್. ನನಗೆ ಯಾವಾಗಲೂ ಇದು ಕ್ಲೀನಾಗಿ ಹಿಂಗೆ ಇರಬೇಕು, ನನಗಿಷ್ಟ. ನಾನು ಏನು ಮಾಡ್ತೀನೋ ಬಿಡ್ತೀನೋ ಕುಕ್ಕಿಂಗು, ಬಟ್ ನನಗೆ ನೀಟಾಗಿರಬೇಕು. ಅವಾಗವಾಗ ತೆಗ್ದು ಕ್ಲೀನ್ ಮಾಡ್ತಾ ಇರ್ತೀನಿ. ನಾನು ಸೀರಿಯಸ್ಲಿ ನಾನು ಹೇಳಬೇಕು ಅಂದರೆ, ನನ್ನ ಒಂದು ಪ್ಲ್ಯಾನ್ ಮದುವೆ ಆಗೋಕ್ಕೂ ಮುಂಚೆ ನನಗೆ ಗೊತ್ತಿತ್ತು. ಅಂದರೆ ಈಗ ಏನಾದ್ರು ನಾನೀಗ ವರ್ಕ್ ಮಾಡಬೇಕು ಅನ್ನೋದೆಲ್ಲ ಇತ್ತಲ್ವ. ಸೊ ಹಂಗಾಗಿ ನನಗೆ ಒಂದು ಸೆಟ್ ಆಫ್ ಥಿಂಗ್ಸ್ ಹಿಂಗೆ ಇರಬೇಕು ಅನ್ನೋ ಥರ ಇತ್ತು ಹಿಂಗೆ. ಸೊ ಇದನ್ನು ತೋರಿಸ್ಬಿಡ್ತೀನಿ, ಯಾಕೆಂದರೆ ಒಬ್ಬಳೇ ಬೇರೆ ಇದ್ದೀನಿ ಇವತ್ತು. ಖುಷಿನ ಕಳಿಸ್ಬಿಟ್ಟು ಇವಾಗ ನಾವು ಏನು ಮಾಡಲಿ, ಅಟ್ಲೀಸ್ಟ್ ನನ್ನ ಒಂದು ಫೀಲಿಂಗ್ ಆದರೂ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಓಕೆನಾ. ಫಸ್ಟ್ ಬಂದುಬಿಟ್ಟು ನನ್ನ ಒಂದು ಆಸೆ ಇದ್ದಿದ್ದು, ಈ ಒಂದು ಸೋಫಾಕ್ಕೆ ಕೆಳಗಡೆ ಈ ಥರ ಮ್ಯಾಟ್ ನಮ್ಮನ್ನು ಅಲ್ಲೂ ಹಾಕಿದ್ದೀವಿ. ಬಟ್ ನನಗೆ ಈ ಕಾನ್ಸೆಪ್ಟ್ ಇಷ್ಟ. ಈಗ ಏನು ಗೊತ್ತಾ, ಕೆಲವರು ನಮ್ಮ ಪೇರೆಂಟ್ಸ್ ಎಲ್ಲ ಹೇಳ್ತಾರೆ, ಇದು ನಮ್ಮ ಮನೆಯಲ್ಲಿ ಎಕ್ಸ್ಪೆಷಲಿ ಈ ಥರದಕ್ಕೆ ಪ್ರಿಫರ್ ಮಾಡಲ್ಲ. ಯಾಕೆ ಅಂತಂದರೆ ಅವ್ರು ಫುಲ್ಲು ವುಡ್. ನಮ್ಮ ಮನೇಲಿ ಬೀಟೆ ಇದೆ, ಬೀಟೆದು ಸೋಫಾ ಫುಲ್ಲು, ಬೀಟೆ ಸೋಫಾ ಮತ್ತು ಡೈನಿಂಗ್ ಟೇಬಲ್ಲು ಅದೆಲ್ಲ ಅದೇ. ಬಟ್ ನನಗೆ ಈಗ ಹೋಗ್ತಾ ಜನ್ರೇಷನ್ನು ಈಗ ಇಂಪ್ರೂವ್ ಅಂದರೆ ಅಪ್ಗ್ರೇಡ್ ಆಗ್ತಾ ಹೋಗ್ತಾ ಇರುತ್ತಲ್ವ. ನನಗೇನೋ ಆವಾಗಿಂದ ಅದನ್ನು ಬೀಟೆದು ಮರದ್ದು ವುಡ್ಡಿಂದೆಲ್ಲ ಅದೆಲ್ಲ ನೋಡಿ ನನಗೆ ಆವಾಗಲೇ ಅನ್ನಿಸ್ತಾ ಇತ್ತು ಇದನ್ನು ಮಾಡಬೇಕು ಅಂತ. ನಾನು ನಮ್ಮ ಪಪ್ಪಂಗೆ ಹೇಳ್ತಿದ್ದೆ, ಪಪ್ಪ ಈ ಥರ ತೊಗೊಳೋದಾಗ ಅದೆಲ್ಲ ವರ್ತಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳೋರು. ಬಟ್ ಅದು ಕರೆಕ್ಟು, ವರ್ತಲ್ಲ. ಬಟ್ ಇದು ನನ್ನ ಆಸೆ, ನನ್ನ ಇಷ್ಟ, ನನ್ನ ಡ್ರೀಮ್, ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಣ ಅಂತ ನಾವು ಇದನ್ನು ತೊಗೊಂಡಿದ್ದು. ಖುಷಿ ಯಾವುದಕ್ಕೂ ನೋ ಅಂತ ಏನು ಹೇಳಲ್ಲ, ಯಾಕೆಂದರೆ ಖುಷಿಗೂ ಇಷ್ಟ. ನನ್ನ ಟೇಸ್ಟು ಖುಷಿ ಟೇಸ್ಟು ಎರಡೂ ಒಂದೇ. ಸೊ ಹಂಗಾಗಿ ಓಕೆ. ಸೊ ನನ್ನ ಇದಿದ್ದು ಇದೇ ಥರ ಇರಬೇಕು. ಅದು ಒಂದು ಮಾತ್ರ ನನಗೆ ಸಖತ್, ನಂದು ಥೀಮ್ ಇದ್ದಿದ್ದು ಈ ಥರ. ಅಲ್ಲೊಂದು ಪ್ಲ್ಯಾಂಟ್ ಇರಬೇಕು, ಕರ್ಟನ್ಸ್ ಫುಲ್ ಲೈಟ್ ಶೇಡು, ಈ ಥರ ಕ್ರೀಮಿ ಇದರಲ್ಲೇ ಇರಬೇಕು ಅನ್ನೋ ಥರ ಒಂದು ನನಗೆ ಇಷ್ಟ ಇತ್ತು. ಅದಾದಮೇಲೆ ಡೈನಿಂಗ್ ಟೇಬಲ್ ಬಂದೆ, ಅದು ಹಿಂಗೇ ಇರಬೇಕು ಅನ್ನೋ ಥರ ಒಂದು ಇತ್ತು. ಬಟ್ ಫ್ರಿಜ್ಜಲ್ಲಿ ಏನಂತ ಇತ್ತು ಅಂದರೆ, ಫ್ರಿಜ್ ನನಗೆ ದೊಡ್ಡ ಫ್ರಿಜ್ ಬೇಕು ಅನ್ನೋದೊಂದು ಆಸೆ ಇತ್ತು. ಬಟ್ ಆದರೆ ನಾವು ಈಗ ಸದ್ಯಕ್ಕೆ ಬೇಡ, ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನೋಡೋಣ ಅನ್ನೋ ಥರ ಅಂದ್ಕೊಂಡೆ. ಬಟ್ ಆದರೆ ಅಲ್ಲಿ ನೋಡಿದಾಗ ಈಗ ಎಷ್ಟೇ ದೊಡ್ಡ ಫ್ರಿಜ್ ತೊಗೊಂಡ್ರೂ ಆಲ್ಮೋಸ್ಟ್ ನನಗೇನು ಅಂತ ನಾವು ಜಾಸ್ತಿ ಐಟಮ್ಸೇ ಇಡಲ್ಲ ಅನ್ನೋ ಥರ ಫೀಲ್. ನೋಡಿ ಇಲ್ಲಿ ಇದರೊಳಗೆ ಏನಿದೆ, ಏನೂ ಇಲ್ಲ. ಇಲ್ಲಿ ಅದು ಇದು ಐಟಮ್ಸ್ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ. ನಾವಿಬ್ಬರೇ ಬೇರೆ ಇದ್ದೀವಿ, ಸೊ ಸಾಕು ಅನ್ನೋ ಥರ.
ಸುಮ್ಮನಾದೆ. ಆಲ್ ಗುಡ್, ನೋಡೋಣ. ಬಟ್ ಇನ್ನೂ ನನಗೆ ಏನೇನೋ ಇದೆ ನನ್ನ ತಲೆಯಲ್ಲಿ. ಬಟ್ ಈಗಿನ ಒಂದು ಟೈಮ್ ನಾವು ಮದುವೆ ಆಗಿ 1 ಇಯರ್ ಆಯಿತು. ಸೊ ಹಂಗಾಗಿ 1 ಇಯರ್ನಲ್ಲಿ ನನಗೆ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಐ ಆಮ್ ವೆರಿ ಹ್ಯಾಪಿ. ನೆಕ್ಸ್ಟ್ ಕಮಿಂಗ್ ಡೇಸ್ನಲ್ಲಿ ನೋಡೋಣ ಏನೇನಾಗುತ್ತೆ ಏನು. ನಂದೊಂದು ರಿಸರ್ಚ್ ಇದೆ ಗೈಸ್, PhD ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. ತುಂಬ ಇದೆ ಓದೋದು, ಅಂದರೆ ತುಂಬ ಇದೆ. ನಾನು ತುಂಬ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಇನ್ಮೇಲೆ. ಇಲ್ಲ ಅಂದರೆ ಮತ್ತೆ ಸುಮ್ಮನೆ ಡಿಲೇ ಆಗ್ತಾ ಹೋಗುತ್ತೆ. ನನ್ನ ಪೇಪರ್ಸ್ ಅದೆಲ್ಲ ಒಂದು ಸ್ವಲ್ಪ ಬೇಗ ಪಬ್ಲಿಷ್ ಮಾಡಬೇಕು. ನೆಕ್ಸ್ಟ್ PDF ಮಾಡಿಬಿಡು ಅಂತ ಇರೋ 4 ಕೂದಲು ಹೋಗ್ಬಿಡುತ್ತೆ ಮಮ್ಮಿ. ಪ್ಲೀಸ್ ಯಾಕೆ ಮಮ್ಮಿ ನನಗೆ ಹಿಂಗೆ ಹೇಳ್ತೀಯಾ ಅಂತ ನಾನು ಹೇಳ್ತಾ ಇದ್ದೀನಿ ಗಾಯ್ಸ್. ನೋಡೋಣ ಏನಾಗುತ್ತೆ ಅಂತ. ಓಕೆ, ಬೇಗ ಪಟ ಅಂತ ನನಗೆ ಆಲ್ರೆಡಿ ಹೊಟ್ಟೆ ಹಶ್ವಾಗಿಬಿಟ್ಟಿದೆ. ಈಗ ಏನು ಮಾಡಬೇಕು ಅಂತ ಅಂದರೆ ವೆಜ್ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ. ಅವರು ಬರ್ತಾರೆ, ಸೊ ವೆಜ್ ಬಿರಿಯಾನಿ ಮಾಡುವೆ. ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗಾಯ್ಸ್. ಇದಿಷ್ಟು ಕಟ್ ಮಾಡ್ಬಿಡ್ತೀನಿ ಸಾಕು. ಇದಿಷ್ಟು ಒಂದು ಐಡಿಯಾ ಬಂತು. ಲೊಕೇಶನ್ ಕಳಿಸು ಅಂತ ಅಂದವರು. ಫಸ್ಟ್ ಟೈಮ್ ಅವ್ರು ಬರ್ತಾ ಇರೋದು ಇವತ್ತು. ಸೊ ಇವಾಗ ಇದಿಷ್ಟು ಕಟ್ ಮಾಡ್ಬಿಟ್ಟು ನಾನು ಬೇಕೆಲ್ಲ ತೊಗೊಂಡ್ಬಿಡ್ತೀನಿ ಶಾಪ್ನಲ್ಲಿ ದುಡ್ಡು ಕೊಟ್ಟು. ಬಟ್ ಇದು ಮಾಡೋದು ಅಂತ ಅಂದರೆ ನನಗೆ ಒಂದು ಸ್ವಲ್ಪ ಇದು ಮೇ ಬಿ ನಾನು ಹಿಂಗೆ ಅಂತ ಅಂದ್ಕೊತೀನಿ. ಇದೇ ಥರ ಮಾಡೋದು ಅಂತ ಖುಷಿಗೆ ಮಾಡೋಕ್ಕೆ ಬರುತ್ತೆ. ಇದು ಹಿಂಗೆ ಮಾಡೋಕ್ಕೆ ಬರಲ್ಲ ನೋಡಿ ಗೈಸ್. ಫ್ರೆಂಡ್ಸ್ ಎಲ್ಲ ಇದ್ದರೆ ಒಂಥರ ಖುಷಿ. ಎಲ್ಲ ಹೊಸ ಥರ ಕಲಿಬೋದು. ಸೀರಿಯಸ್ಲಿ ಅದಂತ ಏನು ಚೆನ್ನಾಗಿ ಬಂದಿಲ್ಲ. ಬಟ್ ಟ್ರೈ ಮಾಡಿ ನಾವೇ ಮಾಡೋದಿದೆಯಲ್ವಾ, ಅದರಲ್ಲಿರೋ ಒಂದು ಖುಷಿ ಅಷ್ಟೇ ಸಾಕು. ಅವ್ರು ಬಂದು ಅವ್ರಿಗೆ ಕೊಡೋ ತನಕ ಇದು ಓಪನ್ ಆಗ್ದಂಗಿದ್ರೆ ಸಾಕು ಗೈಸ್ ನನಗೆ. ಯಪ್ಪ ಫೈನಲಿ ಡನ್. ಹೆಂಗೆ ಹಾಕಿದ್ದೀನಿ? ಚೆನ್ನಾಗಿ ಹಾಕಿದ್ದೀನ? ಇಲ್ಲಿ ನೋಡಿದ್ದೀನಿ ಪೋಸ್ಟ್ ಥರ. ಇದೆಲ್ಲ ಇಟ್ಕೊಂಡಿದ್ದೀನಿ ಗೈಸ್ ನನ್ನ ಮನೆಯಲ್ಲಿ. ಇದು ಹಿಂಗೆ ಇದು ಹಾಕೋದು ಮೇ ಬಿ ಇದು ಹಿಂಗೆ ಅಂತ ಅಂದ್ಕೊಂಡಿದ್ದೀನಿ. ಬಿಡಲ ಹಿಂಗೆ ಅನ್ನೋದು ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಇದನ್ನ ಹಿಂಗೆ ಹಿಡ್ಕೊಂಡು ಹಿಂಗೆ ಅನ್ಬೇಕು ಫಸ್ಟು. ಎಸ್ ಕರೆಕ್ಟ್ ಹಿಂಗೇನೆ. ಬಟ್ ಅದಕ್ಕೂ ಸರಿ ಹೋಗ್ಲಿಲ್ಲಲ್ಲ. ಅದಕ್ಕೆ ಇದೆಲ್ಲ ಬೇಸಿಕ್ಸ್ ಥಿಂಗ್ಸ್ ಎಲ್ಲ ಕಲ್ತಿರ್ಬೇಕು ಅಂತ ಹೇಳೋದು. ಒಂದು ಇಷ್ಟ ಮಾಡೋದು ಮುಗೀತು. ಹಿಂಗಂದ್ರೆ ಮುಗೀತು. ಇವಾಗ ಇದನ್ನೇನು ಮಾಡೋದು? ಇದನ್ನು ಹಿಂಗೆ ಟರ್ನ್ ಮಾಡಿಬಿಟ್ಟು ಹಿಂಗೆ ಹಾಕ್ಬಿಡ್ತೀನಿ. ಇಷ್ಟೇ. ಬಿತ್ತು. ಯಾಕೋ ಅದಕ್ಕೆ ಫೈನಲಿ ಡನ್. ಇನ್ನೂ ಸೈಡಿಗೆ ಹೋಗಬೇಕು ಅಂತ ಅನಿಸ್ತು. ಬಟ್ ಆದರೆ ಸದ್ಯಕ್ಕೆ ಸಾಕಪ್ಪ, ಮತ್ತೆ ಬಿಚ್ಚಿಗಿಚ್ಚು ಹೋಗ್ಬಿಟ್ಟಾಯ್ತು. ಆಮೇಲೆ ಈಗ ಸ್ಟಾರ್ಟ್. ಆ್ಯಕ್ಚುಲಿ ನನಗೆ ವೆಜ್ ಬಿರಿಯಾನಿಗೆ ಬ್ರೋಕ್ಲಿ ಹಾಕೋದು ನಂಗೆ ಸಖತ್ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಬ್ರೋಕ್ಲಿ ಸಖತ್ ಒಳ್ಳೇದು ಹೌದು. ನಾನು ಆ್ಯಕ್ಚುಲಿ ಗ್ರೈಂಡ್ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ನೀಟಾಗಿ ಎಲ್ಲ ಬಿಡಿಸ್ಕೋಬೇಕು, ಅದೇ ಲೇಟ್ ಆಗುತ್ತೆ. ಪುದೀನ ಸೊಪ್ಪು ಹಾಕಬೇಕು ನೋಡಿ. ಈ ಥರದಲ್ಲಿಟ್ಟರೆ ಎಷ್ಟು ಫ್ರೆಶ್ ಆಗಿರುತ್ತೆ. ನಲ್ಲೇ ತಂದುಬಿಟ್ಟೆ ಒಂದು ವಾರದ ಮೇಲಾಯಿತು ಇದು. ಯಾಕೆಂದರೆ ನಾವು ಜಾಸ್ತಿ ಪುದೀನ ಯೂಸೇ ಮಾಡಲ್ಲ. ಮಾಡಿದ್ರೆ ಒಳ್ಳೆಯದು, ಬಟ್ ನಾವು ಮಾಡಲ್ಲ. ನಾನು ಪಲಾವು ಜಾಸ್ತಿ ಅವಾಗ ಹಾಕ್ತಾ ಇರಲಿಲ್ಲ, ಬಟ್ ಇವಾಗ ಹಾಕ್ತಾ ಇದ್ದೀನಿ ಗೈಸ್. ನಾನಂತೂ ಖುಷಿ ಇಲ್ಲ ಅಂತ ಅಂದರೆ ಈ ಥರ ವ್ಲಾಗಿಗೆ ಏನಾರ ನನಗೆ ಮಾಡೋಕ್ಕೆ ಬಿಟ್ಬಿಟ್ರೆ ಅಮ್ಮಗೆ ಮಾಡ್ಕೊಂಡು ಕೂತಿರ್ತೀನಿ. ಇವಾಗ ಈಗ ಕುಕ್ಕಿಂಗು ಇಷ್ಟೇ. ನಾನು ಇವಾಗ ಗ್ರೈಂಡ್ ಮಾಡೋದು ಇದಿಷ್ಟು ಹಾಕಿ ಫಸ್ಟ್ ಇದನ್ನು ಗ್ರೈಂಡ್ ಮಾಡೋಕೆ ಬಿಡ್ತೀನಿ. ನಾವು ಖುಷಿನ ಬಿಟ್ಬಿಟ್ಟು ಈಗ ಪಲಾವು ಬಿರಿಯಾನಿ ಎಲ್ಲ ತಿನ್ನೋಕೆ ಸಖತ್ ಬೇಜಾರಾಗುತ್ತೆ. ಯಾಕೆ ಅಂತ ಅಂದರೆ ನಾನು ಆ್ಯಕ್ಚುಲಿ ಮಾಡೋದೇ ಇಲ್ಲ ಖುಷಿ ಇಲ್ಲ ಅಂದರೆ. ಬಟ್ ಇವತ್ತೇ ಈ ಥರ ಹಿಂಗೆ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಬ್ರೋಕ್ಲಿ ಖುಷಿಗೆ ಇಷ್ಟ ಆಗಲ್ಲ. ಸೊ ಹಂಗಾಗಿ ಮಾಡ್ತಾಯಿದ್ದೀನಿ. ಒಂದು 2 ನಿಮಿಷ ವೀಡಿಯೋನ ಪಾಸ್ ಮಾಡಿ
ಸೊ ಇದಿಷ್ಟು ಕ್ಲೀನ್ ಮಾಡಿಕೊಂಡೆ, ವೆಜಿಟೇಬಲ್ಸ್, ಬೀನ್ಸು, ಆನಿಯನ್ನು, ಕ್ಯಾರೆಟು, ಟೊಮ್ಯಾಟೊ ಇಷ್ಟು ವಾಶ್ ಮಾಡಿ ಒಂದು ಸ್ವಲ್ಪ ಇದೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೆ ಗೈಸ್. ಇನ್ನೊಂದೇನಪ್ಪ ಅಂದರೆ ಕೆಲವರು ಈ ಒಂದು ಮಿಕ್ಸಿ ಜಾರ್ ಇಟ್ಟು ಇಲ್ಲಿ ಏನು ಮಾಡ್ಬಿಡ್ತಾರೆ, ಇಲ್ಲ ಒನ್ನೇ ಇಟ್ಟುಬಿಟ್ಟಿರ್ತಾರೆ, ಆನ್ ಆಗಿಬಿಟ್ಟಿರುತ್ತೆ. ಅಲ್ಲಿ ಸ್ವಿಚ್ ಆನ್ ಮಾಡಿಸಿದ್ರೆ ಫುಲ್ ಆನ್ ಆಗಿಬಿಡುತ್ತೆ. ಸೊ ಆದಷ್ಟು ಇದನ್ನು ಅವಾಯ್ಡ್ ಮಾಡಿ. ಇನ್ ಕೇಸ್ ಏನಾದರೂ ಅಲ್ಲಿ ಆಪರೇಟ್ ಮಾಡ್ತಾ ಇರೋ ಸ್ವಿಚ್ಚಲ್ಲಿ ಇಲ್ಲಿ ಆಫ್ ಮಾಡಿರಿ. ಫಸ್ಟ್ ನಾನು ಮನೆಯಲ್ಲಿರೋದು ಮತ್ತೆ ಖುಷಿ ಇಲ್ಲದೆ, ಜೊತೆಗೆ ನಮ್ಮನೆಗೆ ಗೆಸ್ಟ್ ಆ ಥರ ಬಂದರು ಅಂತಂದರೆ ನಾನು ರೆಗ್ಯುಲರ್ ಆಗಿ ವಿಡಿಯೋ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ. ಯಾಕಪ್ಪ ಅಂತಂದರೆ ಸ್ವಲ್ಪ ನನಗೆ ಮೊದಲೇ ಟೈಮ್ ಇರಲ್ಲ, ಹಾಗಾಗಿ ಮಾಡಲ್ಲ. ಬಟ್ ಈಗ ಏನು ತೊಂದರೆ ಇಲ್ಲ. ಅವ್ರು ಎಷ್ಟು ಸ್ಪೀಡಾಗಿ ಅವ್ರು ಸ್ಕೂಟಿ ಓಡಿಸ್ತಾರೆ ಅಂದರೆ ಅಷ್ಟು ಸ್ಪೀಡಾಗಿ ಓಡಿಸ್ತಾರೆ, ಬಟ್ ನೀಟಾಗಿ ಓಡಿಸ್ತಾರೆ. ಬಟ್ ತುಂಬ ಸ್ಪೀಡು ಒಳ್ಳೇದಲ್ಲ. ಫಸ್ಟ್ ಇವಾಗ ನಾನು ಆಯಿಲ್ ಹಾಕಿದ್ದೀನಿ. ಕೆಲವರು ಸಾಸಿವೆ ಹಾಕಲ್ಲ ಪಲಾವ್ಗೆ, ಬಟ್ ನಾನು ಹಾಕ್ತೀನಿ, ಚೂರು ಹಾಕ್ತೀನಿ. ಚೂರು ಸಾಸಿವೆ, ಚಕ್ಕೆ, ಆಮೇಲೆ ಚಕ್ರ ಮೊಗ್ಗು, ಆಮೇಲೆ 2 ಪಲಾವ್ ಎಲೆ, ಒಂದು 3-4 ಲವಂಗ, ಇಷ್ಟ ಹಾಕಿಬಿಟ್ಟು ಚಟಪಟ ಅಂತ ಇದೆ. ಅದು ನೀರಿದ್ದಾಗಲೇ ಎಣ್ಣೆ ಹಾಕ್ಬಿಟ್ನಲ್ಲ. ಸೊ ಈ ಹಂತಕ್ಕೆ ಆನಿಯನ್, ಇವಾಗ ಬೀನ್ಸ್ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಆಲೂ. ನಾನು ಆ್ಯಕ್ಚುಲಿ ಫಸ್ಟಿಗೆ ಗಿಫ್ಟ್ ರ್ಯಾಪು ಮಾಡಿದ್ದೆ ಒಳ್ಳೇದಾಯಿತು, ಯಾಕೆಂದರೆ ಬಂದರೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನೆಕ್ಸ್ಟು ಈ ಬಟಾಣಿ ನೆನ್ಸಿ ಆಲ್ರೆಡಿ ಇಟ್ಟಿದ್ದೆ, ಬಟಾಣಿ. ನೆಕ್ಸ್ಟು ಟೊಮೆಟೊ, ಕ್ಯಾರೋಟ್, ಟೊಮೆಟೊ ಒಂದು ಅಲ್ಲಿ ಹಾಕಿದ್ದೆ. ಏನು ಇರುತ್ತೋ ಬಿಡುತ್ತೋ ನೀಟಾಗಿ ನೋಡಬೇಕು. ನನಗಂತೂ ವೆಜಿಟೇಬಲ್ ಅಂದ್ರೇ ಏನೋ ಭಯನಪ್ಪ. ಈಗಿನ ಫುಡ್ ಬರ್ತಾ ಇರೋದೇ ಒಂಥರ, ಆದರೂ ಎಲ್ಲ ನೀಟಾಗಿ ನೋಡಬೇಕು ಅಂತ ಅನಿಸುತ್ತೆ. ಸೊ ಈಗ ಬ್ರೋಕ್ಲಿನ ಕಟ್ ಮಾಡಬೇಕು. ಸೊ ಇವಾಗ ಏನು ನಾವು ಗ್ರೈಂಡ್ ಮಾಡಿದ್ದೀವಲ್ವಾ, ಗ್ರೈಂಡ್ ಮಾಡಿರೋದನ್ನ ಇದಕ್ಕೆ ಹಾಕ್ಬಿಡೋದು. ಅಷ್ಟೇ ಕೆಲಸ, ಫಿನಿಶ್. ಇದನ್ನು ಹಾಕ್ಬಿಡೋಣ, ಬ್ರೋಕ್ಲಿನ ಇದನ್ನೆಲ್ಲ ಫಸ್ಟ್ ಎತ್ತಿಟ್ಬಿಡೋಣ. ಸೊ ಈಗ ಫಸ್ಟ್ ನಾನು ಅಕ್ಕಿನ ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೆ 4 ಕಪ್ಪಿಗೆ 8 ಕಪ್ಪು ವಾಟರ್ ಅಷ್ಟೇ. 8 ಕಪ್ ಹಾಕಿದೆ. ಇದೊಂದು ಸ್ವಲ್ಪ ಹಿಂದೆ ಇಟ್ಬಿಡ್ತೀನಿ ವಾಶ್ಗೆ. ನಾನು ಆ್ಯಕ್ಚುಲಿ ದಪ್ಪ ಉಪ್ಪು ಹಾಕ್ತಾ ಇದ್ದೀನಿ ಇವತ್ತು. ಇದಕ್ಕೆ ನೀವು ಕರ್ಡ್ ಹಾಕಿದ್ರು ಚೆನ್ನಾಗಿರುತ್ತೆ, ಕರ್ಡ್ ಹಾಕ್ಬೋದು. ರಿಲ್ಯಾಕ್ಸ್ಡ್. ಈಗ ಮೊಸರು ಬಜ್ಜಿ ಒಂದು ಮಾಡಬೇಕು, ಬಟ್ ಈಗ ಮಾಡಲ್ಲ ಅದನ್ನು. ಅದು ಮಾಡಿದ ತಕ್ಷಣ ತಿಂದರೆ ಚೆನ್ನಾಗಿರುತ್ತೆ, ಹಂಗೆ ಇಟ್ಟರೆ ಅದು ನೀರು ಹೊಡೆದಂಗೆಲ್ಲ ಅನಿಸುತ್ತೆ. ಸೊ ನಾನು ಇವಾಗ ಮಾಡ್ತಾ ಇಲ್ಲ. ಶಿಕೆ ಹೆಂಗಿದೆ ಇವತ್ತು? ಚೆನ್ನಾಗಿದೆ, ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ. ದಪ್ಪ ಉಪ್ಪು ಹಾಕ್ಬಿಟ್ಟಿದ್ದೀನಿ, ಸಾರಿ. ಬಟ್ ಇಟ್ಸ್ ನೈಸ್. ನೈಸಾ? ಥ್ಯಾಂಕ್ ಯು. ಇವಾಗೇನು ಜಸ್ಟ್ ಊಟ ಎಲ್ಲ ಆಯಿತು. ಇವಾಗ ಕೊಡೋಣ ಬನ್ನಿ. Related, wish you happy birthday. Thank you. Surprise gift. Thank you. ಏನಿರ್ಬೋದು? ಐ ಥಿಂಕ್ ನನಗೆ ಅನ್ನಿಸ್ದಂಗೆ ನಾವತ್ತು ಆರ್ನಮೆಂಟ್ಸ್ ಇರ್ಬೋದು ಅನಿಸುತ್ತೆ. ಕರೆಕ್ಟಾ? ಎಸ್ಸು ಆರ್ನಮೆಂಟ್ಸ್. ಆಮೇಲೆ ಅದು ಬಿಟ್ರೆ ಪರ್ಸ್ ಇದೆ. ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಪ್ಯಾಕಿಂಗ್ ಮಾಡಿರೋದು ಇದನ್ನ. ಪೇಪರ್ ಹರಿಬೇಕು. ನಾನು ಪ್ಲಾಸ್ಟರ್ ಹಾಕಿಲ್ಲ, ಅದು ಕ್ವಿಕ್ ಹಾಕಿದ್ನಲ್ಲ. ಚೆನ್ನಾಗಿದೆ. ಥ್ಯಾಂಕ್ ಯು. ಇಷ್ಟ ಆಯ್ತಾ ಇಲ್ವಾ? ಚೆನ್ನಾಗಿದೆ. ಕಲರ್ ಇಸ್ ನೈಸ್. ಥ್ಯಾಂಕ್ ಯು.
ನಾನು ಸೀರಿಯಸ್ಸಾಗಿ ಮರ್ತೇ ಬಿಟ್ಟೆ. ನೀವೇ ನೆನ್ಪು ಮಾಡಿಸಿ ಯಾಕಂಡ್ರಿ. ಬಾಯ್. ಏನನ್ಸ್ತು, ಹೆಂಗಿತ್ತು? ಚೆನ್ನಾಗಿ ನೋಡ್ಕೊಂಡ ಇಲ್ವಾ? ಚೆನ್ನಾಗಿತ್ತು, ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು ಅಷ್ಟೇ ತಿಂಡಿಗೆ. ಅದು ಬಿಟ್ಟು ಎವ್ರಿಥಿಂಗ್ ವಾಸ್ ಫೈನ್. ಹಾಕ್ಬೇಡ ಗೈಸ್, ಇವಾಗ ಅವ್ರನ್ನ ಕೆಳಗೆ ಬಿಟ್ಬಿಟ್ಟು ಬಂದೆ. ಆ್ಯಕ್ಚುಲಿ ಏನು ಅಂತ ಅಂದರೆ, ನಾನು ಬ್ಲಾಗ್ ಮಾಡಿದ್ನಲ್ವ, ಈ ಸ್ವಲ್ಪ ಅದು ಇದೇನೋ ಮಾತಾಡ್ಕೊಂಡು ಕೂತ್ಕೊಂಡು ಡ್ಯಾನ್ಸ್ ಗಿನ್ಸ್ ಎಲ್ಲ ಸ್ವಲ್ಪ ಇದೆಲ್ಲ ಮಾಡ್ಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ಸುಸ್ತು ಬೇರೆ ಆಗಿತ್ತಾ. ಸೊ ಹಂಗಾಗಿ ನಾನು ಬ್ಲಾಗ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ನಾನು ಆಮೇಲೆ ಕೆಳಗಡೆ ಅವ್ರನ್ನ ಕಳ್ಸೋಕ್ಕೆ ಅಂತ ಹೋಗಿ ಅವ್ರು ನೆನ್ಪು ಮಾಡಿದ್ರು, ಏನು ಬ್ಲಾಗಿಗೆ ಏನೋ ಮಾಡ್ತಾ ಇಲ್ವಾ ನೀನು ಅಂತ ನೆನ್ಪು ಮಾಡಿದ್ರು. ಸೊ ಆಮೇಲೆ ಮತ್ತೆ ಕೆಳಗಡೆಯಿಂದ ಮೇಲೆ ಓಡಿ ಬಂದು ಫೋನ್ ತೊಗೊಂಡು ಮನೆಯವ್ರಿಗೆ ಬಾಯ್ ಅಂತ ಹೇಳಕ್ಕೆ ಹೋದೆ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಡೇ ನಿಜವಾಗ್ಲೂ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಪಡ 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 ಅಂತ ಹೋಯ್ತು. ಹಂಗೆ ಇವಾಗ ಖುಷಿ ಇವಾಗ ಬರ್ತಾನೆ. ಇವಾಗ ಡೇ ಹೋಗಿದ್ದೇ ಗೊತ್ತಾಗಿಲ್ಲ. ನಾಳೆ ವರ್ಕ್ ಮಾಡಬೇಕು. ಇವತ್ತು ಒಂದು ಸ್ವಲ್ಪ ವರ್ಕ್ ಇದೆ, ಅದನ್ನು ಮಾಡಬೇಕು. ಅಷ್ಟೇ ಗೈಸ್. ಇವರು ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ. ಇದಿಷ್ಟೇ ಗೈಸ್ ಇವತ್ತಿನ ನನ್ನ ವ್ಲಾಗ್. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನಗಂತೂ ತುಂಬ ಖುಷಿ ಆಯಿತು ಇವ್ರು ಬಂದಿದ್ದು. ಸ್ನೇಹ ಮ್ಯಾಮ್ ಅಂತ ಅವರು. ನೀವು ನಾನು ನೋಡ್ತಾ ಇರ್ತೀರಲ್ವ, ನಾನು ಹಾಕ್ತೀನಲ್ವ ರೀಲ್ಸ್ ನೋಡ್ತೀರಲ್ವ. ಸೊ ಇವತ್ತು ನಮ್ಮ ಮನೆಗೆ ಬಂದಿದ್ದರು, ಯಾಕೆಂದರೆ ಇವತ್ತು ರಜಾ ಇತ್ತು. ಸೊ ಇವತ್ತು ಒನ್ ಡೇ ಅವರು ಬಂದಿದ್ದರು. ನನಗೂ ಸಖತ್ತು ಖುಷಿ ಆಯಿತು ಇವತ್ತು ಅವ್ರು ಬಂದಿದ್ದು. ಅದು ಅಲ್ಲದೆ ನಾನು ಪಲಾವ್ಗೆ ಇವತ್ತೇ ಜಾಸ್ತಿ ಫಸ್ಟು ಉಪ್ಪು ಮಾಡಿರೋದು. ನಾನು ಆ್ಯಕ್ಚುಲಿ ಉಪ್ಪು ಕಡಿಮೆ ಮಾಡ್ತೀನಿ, ಬಟ್ ಇವತ್ತು ದಪ್ಪ ಉಪ್ಪು ಹಾಕ್ಬಿಟ್ಟೆ, ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ಬಟ್ ಪಲಾವ್ಗಲ್ಲ, ಅದು ಮೊಸರು ಬಜ್ಜಿಗೆ ಉಪ್ಪಾಗಿತ್ತು ಅಷ್ಟೇ. ಓಕೆ, ಇನ್ನೇನು ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತೀಸ್ ವ್ಲಾಗ್. ಸಿ ಆನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.